ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮತ್ತೆ ಅವಲಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣಂತೆ. ಅದಕ್ಕೆ ಇಲ್ಲಿ ಪಾವು ಕೆಜಿ ಅಷ್ಟು ಅವಲಕ್ಕಿ ತೊಗೊಂಡಿದ್ದಾರೆ. ಅದನ್ನು ಮೊದಲಿಗೆ ಕೇರ್ಕೊಂಡು ಇಲ್ಲ ಕ್ಲೀನ್ ಮಾಡ್ಕೋಬೇಕು. ಮರದಲ್ಲಿ ಹಾಕಿ ಕೇರ್ಕೊಂಡು ಕ್ಲೀನ್ ಮಾಡಬೇಕು. ಈಗ ಇದನ್ನು ಒಂದು ಬಾಣಲಿನಲ್ಲಿ ಕ್ರಿಸ್ಪಿ ಆಗೋ ಥರ ಹುರಿಬೇಕು. ಡ್ರೈ ರೋಸ್ಟ್ ಅಂತೀವಲ್ಲ ಹಾಗೆ. ಸೊ ಹಿಂಗೆ ಮುಟ್ಟಿದ್ರೆ ಸ್ವಲ್ಪ ಮುರಿಬೇಕು ಆ ಥರ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಇದನ್ನು ಎಲ್ಲರೂ ನೀವು ಮಾಡ್ಕೊಳ್ಳಿ ನೋಡಿಕೊಂಡು. ಇದನ್ನು ನೆರಳಲ್ಲೇ ಒಣಗಿಸೋದು. ಬಿಸಿಲಿಗೆ ನೀರು ಒಂದಿನ ಅಷ್ಟೇ, 2 ದಿನ ಇಡ್ಬೋದು ಅಷ್ಟೇ. ನೋಡಿರಿ, ಈಗ ಸಣ್ಣ ಹಿಟ್ಟಾಯಿತು. ಇದನ್ನು ಜಡಿ ಹಿಡ್ಕೊಳ್ಳೋಣ. ಈಗ ನೋಡಿ, ಇಷ್ಟೊಂದು ಹಿಟ್ಟಾಯಿತು. ಅದರಲ್ಲೇ ಒಂದು 4 ಸ್ಪೂನಷ್ಟು ತೆಗೆದಿಟ್ಕೊಳ್ಳೋಣ. ಯಾಕೆ ಅಂತಂದರೆ ಮುಂದೆ ಗೊತ್ತಾಗುತ್ತೆ. ಈಗ ಈ ಹಿಟ್ಟಿಗೆ ಅದು ಹಪ್ಪಳ ಖಾರ ಅಂತ ಸಿಗುತ್ತೆ, ಅದನ್ನು ಹಾಕಬೇಕು. ಮತ್ತು ಒಂದು ಚಿಟಿಕೆ ಉಪ್ಪು. ಯಾಕಂದರೆ ಹಪ್ಪಳ ಖಾರ ಹಾಕಿರ್ತೀವಲ್ಲ, ಅದು ಉಪ್ಪಿರುತ್ತೆ. ಒಂಚೂರು ಬೇಕು ಅನ್ನೋ ಕಾರಣಕ್ಕೆ ಉಪ್ಪು ಹಾಕೋದಷ್ಟೇ. ಒಂದು ಚಿಟಿಕೆ ಸೋಡಾ ಹಾಕೋದು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು. ಗಟ್ಟಿಯಾಗಿ ಕಲಿಸ್ಬೇಕು, ಭಾಳ ನೀರು ಹಾಕಿ ಮೆತ್ತಗೆ ಕಲಿಸ್ಬಾರ್ದು. ಉದ್ದಿನ ಹಪ್ಪಳ ಮಾಡಬೇಕಾದ್ರೆ ಉದ್ದಿನ ಹಿಟ್ಟು ಕಲಿಸ್ತೀವಲ್ಲ ಗಟ್ಟಿಯಾಗಿ, ಅದಕ್ಕೆ ಕಲಿಸ್ಬೇಕು ಇದನ್ನು. ನೀವು ಎಷ್ಟು ಗಟ್ಟಿಯಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ನೋಡಿ, ಇದನ್ನು ಕೈಯಿಂದ ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ ನಾದಬೇಕು. ಹಿಟ್ಟನ್ನು ಸ್ಮೂತ್ ಆಗಬೇಕು, ಎಲ್ಲ ಹೊಂದಾಣಿಕೆಯಾಗಿ ಸರಿಯಾಗಿ ಕಲಿಬೇಕು ಹಿಟ್ಟು. ಈಗ ಇದನ್ನು 1 ಗಂಟೆ ನೆನೆಸಿಡಬೇಕು. ಈ ಥರ 1 ಗಂಟೆ ನೆನೆಸಿಡಬೇಕು. ಅದಾದಮೇಲೆ ಈಗ 1 ಗಂಟೆ ಆಯಿತು. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಈಗ ಸದ್ಯಕ್ಕೆ. ಮತ್ತು ಇದು ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು. ಅದಕ್ಕೆ ನಾವು ಒಂಚೂರು ಎಣ್ಣೆ, 1 ಡ್ರಾಪ್ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಕುಟ್ಟೋ ಕಲ್ಲಿಂದ ಕುಟ್ಟಬೇಕಾಗತ್ತೆ. ತುಂಬ ಸ್ಮೂತ್ ಆಗಬೇಕಿದೆ ಹಿಟ್ಟು. ಉದ್ದಿನ ಹಿಟ್ಟು ನಾವು ಹೇಗೆ ಕುಟ್ತೀವಲ್ಲ ಅದೇ ರೀತಿ ಕೂಡ ಇದನ್ನೇ ಕುಟ್ಟೋದು. ಹಾಗೆ ಕೈಯಿಂದ ಮತ್ತೆ ಸ್ವಲ್ಪ ಭಾಳ ಗಟ್ಟಿ ಇದ್ದರೆ ನೀವು ಸ್ವಲ್ಪ ನೀರು ಹಚ್ಕೊಂಡು ಮತ್ತೆ ಮಿದು ಮಾಡ್ಕೋಬೋದು. ನೋಡಿ ಈಗ ಎಷ್ಟೊಂದು ಮಿದು ಆಗಿದೆ ಅಂತ. ಈ ಥರ ಕುಟ್ಕೊಂಡು ಮಿದು ಮಾಡ್ಕೋಬೇಕು ಹಿಟ್ಟು. ನೋಡಿ, ರೆಡಿ ಆಯಿತು. ಎಷ್ಟೊಂದು ಸ್ಮೂತ್ ಆಗಿದೆ ಹಿಟ್ಟು. ಈಗ ಇದನ್ನು ಈ ಥರ ರೋಲ್ ಮಾಡಿಕೊಂಡು ಇದನ್ನು ಈಗ ಚಿಕ್ಕದಾಗಿ ಉಂಡೆಗಳನ್ನ ಕಟ್ ಮಾಡ್ಕೊಳ್ಳೋದು. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ. ಈ ಥರ ಉರುಳಿ ಮಾಡ್ಕೋಬೇಕು. ನೀವು ಎಷ್ಟು ದೊಡ್ಡ ಹಪ್ಪಳ ಮಾಡ್ತೀರಿ ಅಷ್ಟು ದೊಡ್ಡದಾಗಿ ತಗೋಬೋದು. ನೀವು ಎಷ್ಟು ಚಿಕ್ಕದಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಇದು 1 to 2 ಅರಳುತ್ತೆ ಕರೆದ ನಂತರ. ಹೀಗೆ ಉರುಳೆಗಳನ್ನ ಮಾಡಿಟ್ಕೊಂಡು ಹಿಟ್ಟು ತೆಗೆದಿಟ್ಟಿದ್ವಲ್ಲ ಆ ಹಿಟ್ಟನ್ನೇ ಹಚ್ಚಿ ಈಗ ಹಪ್ಪಳನ ತೆಳ್ಳಗೆ ಲಟ್ಟಿಸ್ಬೇಕು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ಇದನ್ನು ಲಟ್ಸೋಕ್ಕೆ ತುಂಬ ಶಕ್ತಿ ಬೇಕು. ಯಾಕೆಂದರೆ ತುಂಬ ಗಟ್ಟಿ ಇರುತ್ತೆ ಇದು ಹಿಟ್ಟು. ಸೊ ನೋಡಿರಿ, ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ಈ ಥರ ಅಕ್ಕಿ ಹಿಟ್ಟು ಅದೆಲ್ಲ ಹಚ್ಚಬಾರ್ದು. ಅದೇ ಅವಲಕ್ಕಿ ಹಿಟ್ಟೇನು ನಾವು ಮಾಡ್ಕೊಂಡಿರ್ತೀವಿ ಅದೇ ಅವಲಕ್ಕಿ ಹಿಟ್ಟನ್ನು
ಹಚ್ಕೊಂಡು ಲಟ್ಟಿಸ್ಬೇಕು. ತುಂಬಾ ತೆಳುವಾಗಿ ಲಟ್ಟಿಸ್ಬೇಕು ಇದನ್ನು. ನೋಡಿರಿ ಎಷ್ಟೊಂದು ತೆಳುವಾಗಿದೆ ಅಂತ. ಈ ಥರ ಲಟ್ಟಿಸ್ಕೋಬೇಕು. ಅವೇನು ಉಳ್ಳೆಗಳು ಮಾಡಿಟ್ಕೊಂಡಿದ್ವಲ್ಲ ಅದೊಂದು ಒಂದು ಬಟ್ಟೆನ ತಣ್ಣೀರಲ್ಲಿ ಎತ್ಕೊಂಡು ಒದ್ದೆ ಬಟ್ಟೆ ಮಾಡಿಕೊಂಡು ಅದ್ರ ಮೇಲೆ ಉಳ್ಳೆಗಳ ಮೇಲೆ ಮುಚ್ಚಿಡಬೇಕು. ಯಾಕಂದರೆ ಉಂಡೆಗಳು ನಾವೆಲ್ಲ ಲಟ್ಸೋ ತನಕನೂ ಆ ಉಳ್ಳೆಗಳೆಲ್ಲ ತುಂಬ ಗಾಳಿಗೆ ಎಲ್ಲ ಬಿರುಸಾಗಿಬಿಡ್ತದೆ, ಅದು ಲಟ್ಸೋಕ್ಕಾಗೋದಿಲ್ಲ ಆವಾಗ. ಅದಕ್ಕೋಸ್ಕರ ಆ ರೀತಿ ನಿಮಗೆ ಒದ್ದೆ ಬಟ್ಟೆ ಹಾಕಿಟ್ಕೊ ಅಂತ ಹೇಳ್ತಾ ಇರೋದು. ನೋಡಿರಿ ಇದೆಲ್ಲ ಆಯ್ತು. ಈಗ ಒಂದೊಂದಾಗಿ ಇದು ಫ್ಯಾನಿನ ಗಾಳಿನಲ್ಲೇ ಒಣಗೋಗುತ್ತೆ, ಇದಕ್ಕೆ ಬಿಸಿಲು ಅಂಥದ್ದೇನೂ ಬೇಕಾಗೋದಿಲ್ಲ. ಒಂದಿನ ಹಾಲಲ್ಲಿ ಬಿಸಿಲಲ್ಲಿ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು. ಸಾಯಂಕಾಲ ಅನ್ನೋಷ್ಟರಲ್ಲಿ ಒಣಗಿಬಿಡುತ್ತೆ. ಒಂದಿನ ಮಟ್ಟಿಗೆ ಆದರೂ ಬಿಸಿಲಲ್ಲಿ ಇಡಬೇಕಷ್ಟೆ. ಒಂದೇ ದಿನ ಸಾಕು, 2 ದಿನ 3 ದಿನ ಇಡೋ ಅವಶ್ಯಕತೆ ಏನಿಲ್ಲ. ಒಂದೇ ದಿನದಲ್ಲಿ ಸಾಕಷ್ಟು ಒಣಗಿಬಿಡುತ್ತೆ ಅದು. ನೋಡಿರಿ ಸಾಯಂಕಾಲ ಅನ್ನೋಷ್ಟರಲ್ಲಿ ಎಲ್ಲ ಒಣಗಿಬಿಟ್ಟಿದೆ. ಒಂದಿನ ಇದನ್ನು ಬಿಸಿಲಲ್ಲಿ ಇಟ್ಬಿಟ್ರೆ ಆಗೋಯ್ತು. ನೋಡಿರಿ ಎಷ್ಟು ಚೆನ್ನಾಗಿ ಒಣ್ಕೊಂಡ್ಬಂದಿದೆ. ಈಗ ಇದನ್ನು ಕರೆದ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ. ಎಣ್ಣೆ ಕಾಯ್ದಿದೆ. ಎಷ್ಟೊಂದು ಬೆಳ್ಳಗಾಗುತ್ತೆ ನೋಡಿ ಅದು. ನೋಡಿರಿ ಎಷ್ಟೊಂದು ದೊಡ್ಡದಾಯಿತು ಅಂತ. ಹೇಳಿದ್ನಲ್ವ ಮೊದಲಿಗೆ ನಾನು 1 to ಡಬಲ್ ಆಗುತ್ತೆ ಅಂತ. ಹಾಗೆ ನೋಡಿ ಎಷ್ಟೊಂದು ದೊಡ್ಡದಾಗಿ ಅರಳಿಬಿಟ್ಟಿದೆ ಹಪ್ಪಳ. ತಿನ್ನೋದಕ್ಕೆ ತುಂಬ ಟೇಸ್ಟು ಕೂಡ ಇರುತ್ತೆ. ಮಾಡ್ಕೊಳ್ಳೋದು ಕೂಡ ಈಜಿ ಇದೆ. ಬಿಸಿಲಲ್ಲಿ ಕುತ್ಕೊಂಡು ಹಾಕಬೇಕು ಅಂಥದ್ದೇನೂ ಇಲ್ಲ, ಕಿರಿಕಿರಿ. ನೆರಳಲ್ಲೇ ಕುತ್ಕೊಂಡು ಮಾಡ್ಬೋದು ಹಪ್ಪಳನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇದು ಕರಿದೇ ಇರೋದು, ಅದರ ಕೆಳಗಡೆ ಕರಿದಿರೋದು 1 to ಡಬಲ್ ಆಗಿದೆ. ತುಂಬ ಕ್ರಿಸ್ಪಿ ಕೂಡ ಆಗಿದೆ. ನೀವು ಮಾಡ್ಕೊಳ್ಳಿ, ಹೇಗಾಯಿತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ.